ಇನ್ನೇನಣ್ಣ ಹೇಳ್ಬೇಕು. ಹೇಗನ್ನಿಸ್ತದೆ ಜನ ನೋಡಿದ್ರೆ ವೀರಣ್ಣ ಗುಡಿ? ಜನ ನೋಡಿ ತುಂಬಾ ಅಲ್ಲಿ ಗಂಟೆ ನಿಂತವ್ರೆ. ಅಲ್ಲಿ 1 ಕಿಲೋಮೀಟರ್ ಇದೆ, ದೇವಸ್ಥಾನದವರೆಗೂ ನಿಂತ್ಕೊಂಡಿದ್ದಾರೆ ಜನ. ಬರೀ ಒಂದ್ಸರಿ ಲೈಟ್ ಹಾಕೋಣ. ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದಂತ ಜೋಡಿ ನೋಡಿ 2 ತಿಂಗಳಾದ್ರೂ ಇವತ್ತಿಗೂ ಕೂಡ ಅದೇ ಒಂದು ಕ್ರೇಜ್ ಇದೆ. ಗಿಲ್ಲಿ ಮತ್ತೆ ಕಾವ್ಯ ಹಲವಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಸಾಕಷ್ಟು ಫಂಕ್ಷನ್ ಗಳಿಗೆ ಹೋಗ್ತಾರೆ. ನಿನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ನಟ ಹೋಗಿ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಗಿಲ್ಲಿ ಕಾವ್ಯ ಅವರು ಜೋಡಿಯಾಗಿ ಶೋಗೆ ಬಂದ್ರೆ ಬಹಳಷ್ಟು ಜನರಿಗೆ ಖುಷಿ ಆಗುತ್ತೆ. ಬಟ್ ಇನ್ಯಾವ ಒಂದು ಶೋದ್ರಲ್ಲಿ ಭಾಗಿಯಾಗ್ತಾರೋ ಏನೋ ಗೊತ್ತಿಲ್ಲ. ಗೆಸ್ಟ್ ಆಗಿ ಬಂದ್ರು ಕೂಡ ಜನರು ತುಂಬಾನೇ ಖುಷಿ ಪಡ್ತಾರೆ. ಬಿಗ್ ಬಾಸ್ ಬಳಿಕ ಈವೆಂಟ್ಸ್ ಗಳಲ್ಲಿ ಮಾತ್ರ ಭಾಗಿಯಾಗ್ತಾ ಇದ್ದಾರೆ. ಕೆಲವೊಂದು 2-3 ಈವೆಂಟ್ಸ್ ಗಳಲ್ಲಿ ಒಟ್ಟಿಗೆ ಸಹ ಹೋಗಿದ್ದಾರೆ. ಅದ್ ಬಿಟ್ರೆ ವೈಯಕ್ತಿಕವಾಗಿ ಗಿಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪ್ರತಿ ದಿವಸ ಹೋಗ್ತಾರೆ. ಇನ್ನ ಕಾವ್ಯ ಒಬ್ರು ಒಂದು ವಾರದಲ್ಲಿ 1 ಫಂಕ್ಷನ್ 2 ಫಂಕ್ಷನ್ ಆ ರೀತಿ ಹೋಗ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಜೋಡಿನ ಜೋಡಿಯಾಗಿ ನೋಡಕ್ಕೆ ತುಂಬಾನೇ ಖುಷಿ ಜನರಿಗೆ. ಒಂದಾಗಿ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ನಲ್ಲೂ ಸಹ ಈ ಜೋಡಿ ಮೋಡಿ ಮಾಡಿತ್ತು, ಎಲ್ಲರ ಗಮನ ಸೆಳೆದಂತ ಒಂದು ಜೋಡಿ. ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಜನರಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಂದು ಜೋಡಿ ನೋಡೋಣ. ನಿಜವಾಗ್ಲೂ ಕೂಡ ಈ ಜೋಡಿ ಒಂದಾದ್ರೆ ಅಭಿಮಾನಿಗಳು ಖುಷಿ ಪಡೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಿಮ್ಗೇನ್ ಅನ್ಸುತ್ತೆ? ಜೋಡಿ ತುಂಬಾನೇ ಇಷ್ಟ ಅಲ್ವಾ? ಮತ್ತೆ ಫ್ಯಾನ್ ಕ್ರೇಜ್ ನೀವೇ ನೋಡ್ಬೋದು. ಕಂಪ್ಲೀಟ್ ಸುತ್ತಲೂ ಜನ ಸಾಗರ, ಬೌನ್ಸರ್ಸ್ ಗಳು ಇರಲೇಬೇಕು, ಪೊಲೀಸ್ ಪ್ರೊಟೆಕ್ಷನ್ ಅಂತೂ ಇರಲೇಬೇಕು. ಇಲ್ಲದೆ ಹೋದ್ರೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಗಿಲ್ಲಿ ಮೇಲೇನೆ ಮುಗಿದು ಬೀಳ್ತಾರೆ. ಕಾರ್ ಬಂತು ಅಂದ್ರೆ ಸಾಕು, ಗಿಲ್ಲಿ ಗಿಲ್ಲಿ ಅಂತ ಓಡೋಡ್ ಬರ್ತಾರೆ ಸೆಲ್ಫಿ ಫೋಟೋಗಾಗಿ. ಜನರು ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಖುಷಿ, ಎಲ್ರಿಗೂ ಕೂಡ ಇಷ್ಟ ಗಿಲ್ಲಿ ನಟ ಅಂದ್ರೆ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅದ್ಭುತವಾದಂತ ನಟ, ಅದ್ಭುತವಾದಂತ ಕಾಮಿಡಿಯನ್, ಸಖತ್ತಾಗಿ ಮಾತನಾಡ್ತಾರೆ, ಡೈಲಾಗ್ ಗಳನ್ನ ಹೊಡಿತಾರೆ, ಕಾಮಿಡಿ ಪ್ರಾಪರ್ಟಿ ಕಾಮಿಡಿಯನ್ನ ಸಹ ಮಾಡ್ತಾರೆ. ಎಲ್ಲದರಲ್ಲೂ ಕೂಡ ಎತ್ತಿದ ಕೈ ಅನ್ನಬಹುದು ಗಿಲ್ಲಿ ನಟ ಅವರು. ಸೊ ಹೀಗಾಗಿ ಮನೆ ಮಾತಾಗಿರುವಂತ ನಟ. ಮತ್ತೆ ಈಗ ಸದ್ಯಕ್ಕೆ ಗಿಲ್ಲಿ ಅವರು ಕಾವ್ಯನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಜನರು ಆಸೆ ಪಡುತ್ತಾರೆ. ಮತ್ತೆ ಒಂದು ಕಡೆ ಒಂದು ಆಸೆ ಕೂಡ ಗಿಲ್ಲಿಗೆ ಇದೆ. ಯಾಕೆಂದ್ರೆ ತುಂಬಾ ಜನ ಸಹ ಕೇಳಿದಂತ ಟೈಮಲ್ಲಿ ಹಣೆ ಬರದಲ್ಲಿ ಬರ್ದಿದ್ರೆ ಖಂಡಿತವಾಗಿಯೂ ಕೂಡ ಸಿಗ್ತಾಳೆ ಬಿಡಿ ಅನ್ನುವಂತ ಒಂದು ಮಾತುಗಳನ್ನೆಲ್ಲ ಡೈಲಾಗ್ ಗಳನ್ನೆಲ್ಲ ಹೊಡಿತಾನೆ ಇರ್ತಾರೆ. ನಿನ್ನೆ ಅಷ್ಟೇ ಮಸಾಲೆ ಜಯರಾಮ್ ಅವರ ಒಂದು ಕಾರ್ಯಕ್ರಮದಲ್ಲೂ ಸಹ ಸೂಪರ್ ಆಗಿ ಗಿಲ್ಲಿ ನಟ ಭಾಗಿಯಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ.